ಸೊ ಖೇತ್ ಬಚಾವೋ ಅಭಿಯಾನ ಒಂದು ಏನು ಅಂತ ಹೇಳಿದ್ರೆ ಇದು ರಾಷ್ಟ್ರವ್ಯಾಪಿ ನಡೀತಾ ಇದೆ. ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ಸಾವಯವ ಗೊಬ್ಬರನ ಬಿಟ್ಟು ರಾಸಾಯನಿಕ ಗೊಬ್ಬರಗಳ ಬಳಕೆನ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆ ಕಮ್ಮಿಯಾಗಿ ರೈತರು ಅಧಿಕ ಖರ್ಚು ಮಾಡಿದ್ರು ಇಳುವರಿ ಪಡೆಯೋಕ್ಕಾಗ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಸೊ ವಿಜ್ಞಾನಿಗಳು ಅಥವಾ ಕೃಷಿ ಇಲಾಖೆಯವರು ಶಿಫಾರಸು ಮಾಡಿದಂತಹ ಗೊಬ್ಬರಗಳು ಅನುಸಾರವಾಗಿ ಗೊಬ್ಬರಗಳನ್ನ ಹಾಕಬೇಕು. ಅವ್ರ ಖರ್ಚನ್ನು ಕೂಡ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಇದು. ಮತ್ತು ಅದನ್ನೇ ಬ್ಯಾಲೆನ್ಸ್ ಯೂಸ್ ಫರ್ಟಿಲೈಸರ್ಸ್ ಅಂತ ಅಂದರೆ ಸಮತೋಲಿತ ರಸಗೊಬ್ಬರಗಳ ಬಳಕೆಗಳನ್ನ ಮಾಡಬೇಕು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಒಂದೆರಡು ಅವಕಾಶ ಮಾಡಿಕೊಟ್ಟಂಥ ಕೃಷಿ ಇಲಾಖೆ ವತಿಯಿಂದ ಖೇತ್ ಬಚಾವೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದರು. ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಗಾನವಿ ಅಂತ ಹೇಳಿ ಕೃಷಿ ಸೈಂಟಿಸ್ಟು ತಿಪ್ಟೂರು ಕೊನೆಹಳ್ಳಿಯಿಂದ ಕರೆಸಿದ್ರು. ಅವರು ರೈತರಿಗೆ ಸಮಗ್ರವಾಗಿ ಸಾವಯವ ಕೃಷಿ ಬಗ್ಗೆ ಮತ್ತು ಮಣ್ಣಿನ ಫಲವತ್ತತೆ ಬಗ್ಗೆ ಅರಿವು ಮೂಡಿಸ್ತೀವಿ. ರಾಸಾಯನಿಕ ಮತ್ತು ಕಳೆನಾಶಕ ಕ್ರಿಮಿನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರವ್ಯಾಪ್ತಿ ಹಮ್ಮಿಕೊಂಡಿದೆ. ಆ ಒಂದು ಹಳ್ಳಿಗೂ ಸಹ ತಲುಪ್ತಾ ಇದೆ. ಇಂಥ ಸಭೆಗಳನ್ನು ನಮ್ಮ ತಾಲೂಕು ಮಟ್ಟದ ಕೃಷಿ ಇಲಾಖೆ ಆಗ್ಬೋದು, ಯಾವುದೇ ರೈತರ ಸಂಪರ್ಕ ಕೇಂದ್ರ ಆಗ್ಬೋದು, ದಯಮಾಡಿ ಗ್ರಾಮಕ್ಕೆ ಒಂದು ಪ್ರಚಾರ ಮಾಡಿ ಜನಗಳನ್ನು ತರಿಸಿ ಗ್ರಾಮದ ಹೃದಯ ಭಾಗದಲ್ಲೇ ಈ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ದಯಮಾಡಿ ಇಲಾಖಾ ವತಿಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟೇ. ಏನು ಇವತ್ತು ಅರ್ಧಂಬರ್ಧ ಕಾರ್ಯಕ್ರಮ ಆಗಿರೋದು ಅಂತೇಳಿ ನಮ್ಮ ಮನಸ್ಸಿಗೆ ಗಮನಕ್ಕೆ ಬಂತು. ಇದಾಗಬಾರ್ದು. ನಮ್ಮ ಕಚೇರಿ ಇದೆ ಇಲ್ಲ ಅಂತಲೇ ಆಗಲವಾಡಿ ಹೋಬಳಿನಲ್ಲಿ ನಮಗನ್ಸುತ್ತೆ. ಹೇಳಬೇಕಿತ್ತು, ನಮಗೆ ಈ ವಿಷಯ ತಿಳಿಸಿದರೆ ನಾವು ಒಂದು ಟಾಮ್ ಹಾಕಿಸ್ತಿದ್ದು. ಕೃಷಿ ಇಲಾಖೆಯಲ್ಲಿ ಅನುದಾರರಾಗಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನ್ನ ಕೂಡ ಈ ಕಾರ್ಯಕ್ರಮಕ್ಕೆ ರವಿ ಸರ್ ಆಹ್ವಾನಿಸಿದರು. ಆ ಮೇರೆಗೆ ನಾನು ಕೂಡ ಬಂದು ನನ್ನ ಏನು ಸಾವಯವ ಗೊಬ್ಬರ ಮತ್ತು ಲಘು ಪೋಷಕಾಂಶಗಳ ಬಗ್ಗೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಜಿಂಕು, ಬೋರನ್ನು, ಜಿಪ್ಸಮ್ ಇನ್ನೂ ಮುಂತಾದ ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಹಾಕಬೇಡಿ, ಆದಷ್ಟು ಸಾವಯವ ಗೊಬ್ಬರಕ್ಕೆ ಒತ್ತು ಕೊಡಿ. ಮತ್ತು ನಾವು ಕೊಯ್ಲು ಆದ ತಕ್ಷಣ ಕೃಷಿಕ ನಾವು ಅಡಿಕೆ ಸಸಿ, ತೆಂಗು ಸಸಿ ಎಲ್ಲ ಬೆಳೆದು ಮಾರಾಟ ಮಾಡ್ತೀವಿ. ಆದರೆ ಇವತ್ತು ಹಾಗಲವಾಡಿ ಹೋಬಳಿ ಗುಬ್ಬಿ ತಾಲೂಕಿನಲ್ಲಿ ಖೇದ ಅಭಿಯಾನ ಅಂತ ಹೇಳಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಡೀ ನಮ್ಮ ಸ್ಟೇಟ್ನಾದ್ಯಂತ ಮಾಡ್ತಾ ಇದ್ದಾರೆ. ಇಲ್ಲೂ ಸಹ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಇಲ್ಲಿಗೆ ನೆರೆದಿರ್ತಕ್ಕಂತಹ ಎಲ್ಲ ರೈತ ಬಾಂಧವರಿಗೆ ವಂದನೆಗಳನ್ನು ತಿಳಿಸುತ್ತಾ ಗ್ರಾಮ ದೇವತೆಯಾಗಿರ್ತಕ್ಕಂತಹ ಶ್ರೀ ಕರಿಯಮ್ಮ ದೇವಿಗೆ ವಂದಿಸುತ್ತಾ ಗುರು ರೇವಣರನ್ನು ಸ್ಮರಿಸುತ್ತಾ ಆದಮೇಲೆ ಇವತ್ತಿನ ದಿನ ನಮ್ಮ